ಕೆಎಸ್ಆರ್ಟಿಸಿ ನೌಕರರು ಮುಷ್ಕರ ಕೊಟ್ಟಿದ್ದಾರೆ. ಅವರ ಸಮಸ್ಯೆ ಬಗೆಹರಿಸಬೇಕು. ಅದು ಮುಖ್ಯಮಂತ್ರಿಗಳ ಅವರೇ ಸ್ವತಃ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ನಾವು ಅವ್ರ ಸಮಸ್ಯೆಗಳನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದನ್ನ ನಾವು ಮತ್ತು ಸಚಿವರು ಸನ್ಮಾನ್ಯ ಮತ್ತು ನೌಕರ ಸಂಘದ ಎಲ್ಲ ಮುಖಂಡರುಗಳು ಸೇರಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅವರು ನೌಕರರು ಕೇಳ್ತಾ ಇರ್ತಕ್ಕಂಥದ್ದು ಅಕ್ಷರ ಸರಿಯಾಗಿರ್ತಕ್ಕಂಥದ್ದೇ ಕೇಳ್ತಾ ಇದ್ದಾರೆ. ನಾವು ಮಾಡಬೇಕಾಗಿದೆ. ಆದರೆ ನಮ್ಮ ಬೋರ್ಡ್ ಅಷ್ಟೊಂದು ಆರ್ಥಿಕವಾಗಿ ಸದೃಢವಾಗಿಲ್ಲ. ನಾವು ಕಾಲಕ್ಕೆ ಅವತ್ತಿನ ರೇಟು ಜಾಸ್ತಿ ಆದಂಥ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಮಾಡ್ಕೊಳ್ತಾ ಹೋಗಿದ್ರೆ ಆರ್ಥಿಕವಾಗಿ ಸದೃಢವಾಗೋದು ಮತ್ತು ಅವ್ರಿಗೆಲ್ಲ ಸವಲತ್ತುಗಳನ್ನ ಕೊಡಲಿಕ್ಕೆ ಅವಕಾಶ ಇತ್ತು. ನಾವು ವಿಶೇಷವಾಗಿ ಅವ್ರಿಗೆಲ್ಲ ಸವಲತ್ತುಗಳನ್ನ ಕೊಡ್ತಾ ಇದ್ದೀವಿ ನೌಕರರಿಗೆ. ಈಗ ನೌಕರರು ಕುಟುಂಬದವರಿಗೆ ಹಿಡಿದು ಅವ್ರು ಅವಲಂಬಿಸಿರೋ ಎಲ್ರಿಗೂ ಕೂಡ ಯಾರಿಗೇ ತೊಂದರೆ ಆದರೂ ಕೂಡ ₹1 ಖರ್ಚಿಲ್ದಂಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥದ್ದು, ಮತ್ತು ಯಾರು ನೌಕರರು ಎಲ್ಲೇ ಸತ್ರು ಅವರಿಗೆ ₹1 ಕೋಟಿ ಕೊಡ್ತಕ್ಕಂಥದ್ದು ಎಲ್ಲ ಯೋಜನೆಗಳನ್ನ ಮಾಡಿದ್ದೀವಿ. ಒಳ್ಳೆ ಬೆನಿಫಿಟ್ ಮಾಡಿದ್ದೀವಿ ಒಂದು ವರ್ಷದಿಂದ ಈಚೆಗೆ. ಅದರಲ್ಲಿ ಅವರ ಹಳೆ ಬೇಡಿಕೆಗಳು ಕೂಡ ಅವ ಮಾಡಬೇಕಾಗುತ್ತೆ. ಹರಿಯರ್ಸು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಹಿಂದೆ ಅವರು ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು 15% ಕೊಡ್ತೀವಿ ಅಂತ ಹೇಳಿದ್ರು. ಆ ಹಣ ಅವ್ರು ಕೊಟ್ಟಿಲ್ಲ. ಅದು 1800-1900 ಕೋಟಿ ಹರಿಯರ್ಸ್ ಇದೆ. ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರ ಒತ್ತಾಯ ಇರ್ಬೋದು. ಕೆಲವೆಲ್ಲ PF ಸ್ವಲ್ಪ ಅದು ನೋಡಬೇಕು. ಮುಖ್ಯಮಂತ್ರಿಗಳಿಗೆ ನಿನ್ನೆ ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅಷ್ಟರಲ್ಲಿ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ.